ಕರಾವಳಿಯ ದೈವಾರಾಧನೆಯನ್ನ ಕಥೆಯನ್ನಾಗಿಸಿಕೊಂಡು ನಿರ್ಮಿಸಲಾಗಿದ್ದಂತಹ ಕಾಂತಾರ ಚಿತ್ರ ದೇಶ ವಿದೇಶದಲ್ಲಿ ಸೂಪರ್ ಹಿಟ್ ಆದ ಬಳಿಕ ದೈವದ ಕಥೆಗಳನ್ನ ಆಧರಿಸಿದ ಚಿತ್ರಗಳು ತೆರೆಗೆ ಬರಲಾರಂಭಿಸಿದೆ. ಅದರಲ್ಲೂ ಕರಾವಳಿಯಲ್ಲಿ ಆಚರಣೆಯಲ್ಲಿರುವಂತಹ ಸಂಸ್ಕೃತಿ ಸಂಪ್ರದಾಯಗಳನ್ನ ಚಿತ್ರದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಚಿತ್ರವು ಯಶಸ್ವಿಯಾದ ಹಲವು ಉದಾಹರಣೆಗಳಿವೆ. ಇವುಗಳ ಸಾಲಿಗೆ ಇನ್ನೊಂದು ಚಿತ್ರ ತೆರೆ ಕಾಣಲು ಸಿದ್ಧವಾಗಿದ್ದು, ಈ ಚಿತ್ರದಲ್ಲಿ ಕರಾವಳಿಯ ದೇವಸ್ಥಾನಗಳಲ್ಲಿ ನಡೆಯುವಂತಹ ದೇವರ ಜಲಕದ ಕಥೆಯನ್ನ ಆಧರಿಸಿ ಈ ಚಿತ್ರ ನಿರ್ಮಾಣಗೊಂಡಿದೆ. PNR ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಚಿತ್ರವನ್ನ ಪುಷ್ಪರಾಜ್ ರೈ ಮಲಾರಬೇಡು ನಿರ್ದೇಶಿಸಿದ್ದು, ಕನ್ನಡ ಚಿತ್ರರಂಗದ ಕಲಾವಿದರು ಹಾಗೂ ಹೊಸ ಮುಖಗಳನ್ನ ಸೇರಿಸಿಕೊಂಡು ಈ ಚಿತ್ರ ನಿರ್ಮಿಸಲಾಗಿದೆ. ವಿಶೇಷವೆಂದರೆ ಈ ಚಿತ್ರದ ಕಥೆಯೇ ನಾಯಕನ ಸ್ಥಾನ ತುಂಬುತ್ತಿದ್ದು, ಇತರ ಪಾತ್ರಗಳಲ್ಲಿ ಕಾಂತಾರ ಚಿತ್ರದಲ್ಲಿ ಸಹನಟರಾಗಿ ನಟಿಸಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಬಾಲನಟ ರಂಜನ್ ಈ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿದ್ದಾರೆ. ಕರಾವಳಿಯ ಬಹುತೇಕ ಎಲ್ಲಾ ದೇವಸ್ಥಾನಗಳಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆದ ಬಳಿಕ ದೇವರಿಗೆ ಬಲಿಸೇವೆ ನಡೆಯುತ್ತದೆ. ಬಲಿಸೇವೆಗಳ ನಡೆದ ಬಳಿಕ ದೇವರು ದೇವಸ್ಥಾನದ ಹೊರಗಡೆ ಬಂದು ಜಲಕಕ್ಕೆ ಹೋಗುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಈ ರೀತಿ ಜಲಕಕ್ಕೆ ಹೋಗುವ ದಾರಿ ನಡುವೆ ಅಲ್ಲಲ್ಲಿ ಭಕ್ತಾದಿಗಳು ಕಟ್ಟೆಯನ್ನ ಕಟ್ಟಿ ಜಲಕಕ್ಕೆ ತೆರಳುವ ದೇವರನ್ನ ಪೂಜಿಸುತ್ತಾರೆ. ಇದೇ ರೀತಿ ನಿರ್ಮಿಸಲಾದಂತಹ ಒಂದು ಕಟ್ಟೆಯ ಹಿಂದಿನ ಕಥೆಯನ್ನಾಧರಿಸಿ ಈ ಚಿತ್ರಕಥೆಯನ್ನ ಹೆಣೆಯಲಾಗಿದೆ. ದೇವರ ಪೂಜೆ ನಡೆಯುತ್ತಿದ್ದಂತಹ ಕಟ್ಟೆಯಲ್ಲಿ ಪೂಜೆ ನಿಂತು ಹೋದಾಗ ಆ ಕಟ್ಟೆಯ ಉಸ್ತುವಾರಿಗಳ ಜೀವನದಲ್ಲಾಗುವಂತಹ ಬದಲಾವಣೆಗಳು, ಕಟ್ಟೆಯ ಮಹತ್ವದ ಕುರಿತ ಕಥೆ ಇದಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದಲ್ಲಿ ಈ ಚಿತ್ರವನ್ನು ಚಿತ್ರೀಕರಿಸಲಾಗಿದ್ದು, ಚಿತ್ರದ 2 ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿದೆ. ಕರಾವಳಿ ಭಾಗದ ಕಲಾವಿದರನ್ನೇ ಹೆಚ್ಚಾಗಿ ಸೇರಿಸಿಕೊಂಡು ನಿರ್ಮಿಸಲಾಗಿರುವಂತಹ ಈ ಕನ್ನಡ ಚಿತ್ರದಲ್ಲಿ ಕಾಂತಾರ ಚಿತ್ರದಲ್ಲಿರುವಂತಹ ಟಿಪಿಕಲ್ ಕನ್ನಡದ ಸಂಭಾಷಣೆ ಇರಲಿದೆ. ಹಾಸ್ಯ ಥ್ರಿಲ್ಲರ್ ಜೊತೆಗೆ ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೀಡುವಂತಹ ಈ ಚಿತ್ರ ಪ್ರೇಕ್ಷಕರನ್ನ ಯಾವ ರೀತಿ ಆಕರ್ಷಿಸಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ. ಈ ಚಿತ್ರ ಕರಾವಳಿ ಜಿಲ್ಲೆಯಾದ್ಯಂತ ಜೂನ್ 21ರಿಂದ ತೆರೆ ಕಾಣಲಿದೆ. ನಿಲ್ಲಿ ಮಕ್ಕಳೇ, ಸ್ವಲ್ಪ ಮಾತಾಡ್ಲಿಕ್ಕುಂಟು. ಒಂದು ಜಾಗ ಪಾಳು ಮಾಡಿಬಿಡುವ ಅಂತ. 800 ವರ್ಷದ ಮೊದಲೇ ಅದು ಪಾಳು ಬಿದ್ದಿತ್ತು. ಅಲ್ಲಿ ಒಂದು ಕುರುಸ ಇಲ್ಲ. ಈಗೋಳ ಪೇಟೆಗೆ ಹೋಗಿ ಬರ್ತಾರೆ ಆಯ್ತಾ? ಈಗಳ ಆ ಹುಚ್ಚನ ನೋಡ. ಚಪ್ಪಲಿ ಹೇಗ ಕೈಯಲ್ಲಿ ಹಿಡ್ಕೊಂಡದ್ದು? ಕಾಲಿಗಾಕ ನಡಿಲಿಕ್ಕೆ ಅನುಕೂಲ ಆಗತ್ತೆ. ನಿಂಗೆ ಯಾರು ಹೇಳಿದ್ದಲ್ಲ? ಮಾಧವನ್ನೇ ಹೇಳಿತ್ತು. ಅದೆಲ್ಲ ಸುಳ್ಳು ಮಾರೆ. ಎಲ್ಲ ಹಣ ಮಾಡೋದು ಪ್ಲಾನ್. ಅವರೊಂದು ಹೇಳಲಿಕ್ಕೆ, ಇವನೊಂದು ಕೇಳಲಿಕ್ಕೆ. ಹುಟ್ಟಿಗೆ ಜ್ವರ ಬರ್ತುಂಟು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಮ್ಮಿ ಸಾಕು, ಆಮೇಲೆ ಓದು. ಈಗ ಯಾವ ಕಾಲೇಜಿಗೆ ಹೋಗುದಂತಾಯ್ತು? ನಾನು ಗೌರ್ಮೆಂಟ್ ಕಾಲೇಜಿಗೆ ಹಾಕುವಂತ ಇದ್ದೆ, ಆದ್ರೆ ಅವಳಿಗೆ ಟಾಪ್ ಕಾಲೇಜ್ ಬೇಕಂತೆ. ಅಮ್ಮಿ, ಕಾಲೇಜಲ್ಲಿ ಹೇಗೆ ಹೋಗ್ತುಂಟ ಅಂತ? ತೊಂದ್ರೆ ಇಲ್ಲ. ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ, ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ. ಎಲ್ಲಿ ಹುಡುಗಿಯರು ಇರ್ತಾರೋ ಅವರ ಹಿಂದೆ ಹುಡುಗರು ಇರ್ತಾರೆ. ನೀವು ಸಹ ಒಂದು ಹೆಣ್ಣು ಮಕ್ಕಳ ತಂದೆಯ, ಸ್ವಲ್ಪ ಸಹ ಜವಾಬ್ದಾರಿ ಬೇಡ ನಿಮ್ಗೆ? ಅವಳು ರ್ಯಾಂಕ್ ಸ್ಟೂಡೆಂಟ್ ಆಗಿ ಫೇಲ್ ಆಗುದಂತ ಹೇಳಿದ್ರೆ ಹಣ ಬೇಕಾದ ಕ್ಯಾಶ್ ಕೊಡುವ. ದೇವಸ್ಥಾನದಲ್ಲಿ ಗಲಾಟೆ ಬಳಿಗೆ ಬರೋದಾ? ತಲೆ ಹೊಡೆದಾಗ್ತೇನೆ. ಒಂದು ಒಬ್ಬನ ತಲೆಗೆ ಬೆಟ್ಟು, ಒಬ್ಬನ ಕೈಗೆ ಬೆಟ್ಟು, ಒಬ್ಬನ ಕಾಲಿಗೆ ಬೆಟ್ಟು ಸರ್. ಮಗಳ ವಿಷಯಕ್ಕೆ ಬಂದ್ರು ಉಂಟಲ್ಲ, ಅಷ್ಟು ಒಳ್ಳೆಯವನಲ್ಲ. ಅವನನ್ನು ಕೊಲ್ಲದೆ ಬಿಡುದಿಲ್ಲ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಸರ್, ಕಾನ್ಸೆಪ್ಟ್ ಬಂದಿದ್ದು ಆರಾಟ ಅಂದರೆ ದೇವರ ಬಲಿ ಉತ್ಸವ ಹೋಗೋದು. ಆರಾಟ ಜಳಕಕ್ಕೆ ಹೋಗ್ತದಲ್ಲ, ಅದಕ್ಕೆ ಆರಾಟ ಅಂತ ಹೇಳೋದು. ಅದು ದೇವರು ಹೋಗೋ, ಅದಕ್ಕೆ ದೇಹಕ್ಕಲ್ಲ ಮನಸ್ಸಿಗೆ ಅಂತ ಸಬ್ಟೈಟ್ಲು. ದೇಹಕ್ಕಲ್ಲ ಅಂದರೆ ಮನಸ್ಸು ಶುದ್ಧ ಇರಬೇಕು. ನಾವು ದೇಹಕ್ಕೆ ಸ್ನಾನ ಯಾವತ್ತೂ ಮಾಡ್ತೇವೆ, ಆದರೆ ಮನಸ್ಸನ್ನು ಶುದ್ಧ ಇಡುವುದಿಲ್ಲ. ನಮ್ಮ ಕಾನ್ಸೆಪ್ಟ್ ಅದನ್ನು ಬೇಸಾಗಿ ಇಟ್ಕೊಂಡು ಮಾಡಿದಂಥ ಸಿನಿಮಾ.
ಇಲ್ಲಿ ಬರುತ್ತೆ ಎಲ್ಲ ಪಾತ್ರಗಳು. ಇಲ್ಲಿ 2 ಪಾತ್ರ ಸೃಷ್ಟಿ ಮಾಡಿದ್ದು ನಾನು, ಮತ್ತು ಉಳಿದ ಪಾತ್ರಗಳೆಲ್ಲ ನಿಮಿತ್ತ ಮಾತ್ರ. ಒಂದು ಭ್ರಮಾಲೋಕದಲ್ಲಿ ಬದುಕುವ ಮನುಷ್ಯ, ಅವನ ಸುತ್ತ ಅವನ ಲೈಫಲ್ಲಿ ಯಾರೆಲ್ಲ ಬಂದು ಹೋಗ್ತಾರೆ, ಅವರೆಲ್ಲ ಬಂದು ಹೋಗುವಾಗ ಅವನಿಗೆ ಅದರಿಂದ ಏನು ಅವರು ಹೆಲ್ಪ್ ಮಾಡ್ತಾರೆ, ಏನು ಕಷ್ಟ ಕೊಡ್ತಾರೆ ನಮ್ಮ ಲೈಫಲ್ಲಿ ಒಂದು ಮನುಷ್ಯನಿಗೆ, ಅವ ಭ್ರಮಲೋಕದಲ್ಲಿ ಬದುಕೋದು. ಆದರೆ ಇನ್ನೊಂದು ಹುಚ್ಚನ ಕ್ಯಾರೆಕ್ಟರ್ ಇದೆ ಅಲ್ಲಿ, ಅವ ಸರಳವಾಗಿ ಹೇಗೆ ಬದುಕೋದು ಅಂತ ಹೇಳ್ತಾ ಹೋಗ್ತಾನೆ. ಆದರೆ ಅದನ್ನು ಯಾರು ಕೇಳೋದಿಲ್ಲ. ನಾವು ಬುದ್ಧಿವಂತರನ್ನು ಯಾವತ್ತು ಹುಚ್ಚ ಅಂತಲೇ ಹೇಳುವುದು. ಆ ಥರ 2 ಕ್ಯಾರೆಕ್ಟರ್ಗಳ ಮಧ್ಯೆ ಫುಲ್ಲು ಸಿನಿಮಾ ಹೋಗುತ್ತೆ. ಕಷ್ಟಗಳೇನು, ದೇವರು ಬಂದು ನಿಮಗೆ ಯಾವತ್ತೂ ನಾವು ಕಷ್ಟ ಅಂತ ಹೇಳುವಾಗ ದೇವರು ಬಂದು ಬ್ಯಾಗಲ್ಲಿ ತಂದು ಹಣ ಕೊಡುವುದಿಲ್ಲ ನಮಗೆ. ದೇವರು ಯಾವಾಗ ನಮ್ಮ ಮರ್ಯಾದೆ ಹೋಗುತ್ತೆ, ನಮಗೆ ಎಲ್ಲಿ ಅಗತ್ಯ ಇದೆ, ಆ ಕಷ್ಟ ಕಾಲದಿಂದ ದೇವರು ನಮ್ಮನ್ನು ಹೇಗೆ ಸಂರಕ್ಷಿಸುತ್ತಾನೆ. ಒಂದು ಊರಲ್ಲಿ ಒಂದು ದೇವಸ್ಥಾನ ಇದ್ದರೆ ದೈವಗಳನ್ನು ಯಾವ ರೀತಿ ನಾವು ತೋರಿಸಿದ್ದೇವೆ, ಅದೇ ಥರ ತುಳುನಾಡಲ್ಲಿ ದೇವರನ್ನು ಪೂಜಿಸುವ ಒಂದು ವರ್ಗ ಇದೆ ಅಲ್ವಾ. ಆ ದೇವರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾನೆ, ನಮ್ಮ ಕಷ್ಟಕ್ಕೆ ಹೇಗೆ ಸ್ಪಂದಿಸ್ತಾನೆ. ಒಂದು ಊರಲ್ಲಿ ಒಂದು ದೇವಸ್ಥಾನ ಯಾಕೆ ಮುಖ್ಯ, ಒಂದು ಘಟನೆ ನಿಜವಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಸರ್ನವರ ಮನೆಯ ಪಕ್ಕದಲ್ಲೇ ಒಂದು ಘಟನೆ ನಡೆದಿತ್ತು. ಆ ಘಟನೆ ನನಗೆ ಹೇಳಿದರು, ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ಸ್ವಲ್ಪ ಇಂಟೆಲೆಕ್ಚುವಲ್ ಸ್ಟೋರಿಗಳನ್ನು ಇಟ್ಟು ಮಾಡಿದಂಥ ಸಿನಿಮಾ. ಇಲ್ಲಿ ಎಲ್ಲ ಪಾತ್ರಗಳು ಬಂದು ಹೋಗುತ್ತೆ. ನಿಮಗೊಂದು 10-15 ನಿಮಿಷ ಎಲ್ಲ ಪಾತ್ರಗಳ ಪರಿಚಯ ಆಗ್ತಾ ಹೋಗುತ್ತೆ. ಊರಲ್ಲಿ ಅವರು ಯಾರು ಅಂತ ಗೊತ್ತಾಗಲ್ಲ, ನಾರ್ಮಲ್ ಇರ್ತಾರೆ. ಆದರೆ ಅವರವರ ಬುದ್ಧಿ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಸಮಾಜದಲ್ಲಿ. ಹಣ ಇದ್ದವರು ಇದ್ದಾರೆ, ಅವರು ಇಷ್ಟು ಹೆಲ್ಪ್ ಮಾಡ್ತಾರೆ ನಮಗೆ. ಹಣ ಇಲ್ಲದವನಿದ್ದಾನೆ, ಬುದ್ಧಿವಂತ ಇರ್ತಾನೆ, ಅವ ಹೇಗೆ ರಿಯಾಕ್ಟ್ ಮಾಡ್ತಾನೆ. ಮತ್ತು ಶಕುನಿ ಥರ ಮನುಷ್ಯರು ಇರ್ತಾರೆ, ಅವರು ಯಾವ ರೀತಿ ಮಾತಾಡ್ತಾರೆ. ಅದೇ ಥರ ಒಂದು ಪಾಪದ ಬೇಜವಾಬ್ದಾರಿ ಗಂಡ ಇರ್ತಾನೆ, ಅವಳ ಮಗಳನ್ನು ಅವ ಯಾವ ರೀತಿ ಸಾಕ್ತಾನೆ. ಈಗ ನಿಮಗೆ ಗೊತ್ತಿದೆ, ಒಂದು ಹುಡುಗಿ ಶಾಲೆಗೆ ಕಾಲೇಜಿಗೆ ಹೋಗುವಾಗ ಹುಡುಗರದ್ದು ಉಪದ್ರ ಏನೆಲ್ಲ ಇದೆ ಅಂತ ಗೊತ್ತಿದೆ. ಅದು ಪಾರ್ಟ್ ಆಫ್ ದ ಲೈಫು. ಕೆಲವು ತಂದೆ ತಾಯಿ ಅದನ್ನೇ ಸೀರಿಯಸ್ ಆಗಿ ತಿಳ್ಕೊಳ್ತಾರೆ. ಇನ್ನೂ ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಎಜುಕೇಷನ್ಗೆ ಏನು ಬೇಕು ಅಥವಾ ಅವರ ಫ್ಯೂಚರ್ಗೆ ಏನು ಬೇಕು ಆ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡಿರ್ತಾರೆ. ಕೆಲವರು ಬೇಜವಾಬ್ದಾರಿ ಮನುಷ್ಯರು ಅವರನ್ನೇ ಅದೇ ಟಾರ್ಗೆಟ್, ನನ್ನ ಮಗಳನ್ನು ಯಾರು ನೋಡ್ತಾರೆ, ನನ್ನ ಮಗಳಿಗೆ ಯಾರು ಪತ್ರ ಕೊಡ್ತಾರೆ, ಅದೆಲ್ಲ ಲೈಫಲ್ಲಿ ಬರುವಂಥ ಪಾರ್ಟ್ಗಳು. ಈ ಥರ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಎಲ್ರಿಗೂ ನಮಸ್ಕಾರ, ನಾನು ರಂಜನ್. ಸೊ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಆರಾಟ ಸಿನಿಮಾ ಬರ್ತಾ ಇದೆ ತೆರೆಗೆ ಜೂನ್ 21ಕ್ಕೆ. ನಮ್ಮ ಕರಾವಳಿ ಬೇಸ್ ಮೂವಿ ಇದು. ಸೊ ಇಲ್ಲಿನ ಮಣ್ಣಿನ ಸೊಗಡು ಹಾಗೆ ಇಲ್ಲಿನ ಕಲ್ಚರ್ ಬಗ್ಗೆ ಹೇಳುವಂಥ ಸಿನಿಮಾ. ನೀವು ಎಲ್ಲ ದೈವಾರಾಧನೆ, ದೇವರ ಒಂದು ಆರಾಟ ಅಂತ ಹೇಳೋದು. ಈಗ ಆರಾಟ ಅಂತ ಹೇಳೋದು ದೇವರ ಒಂದು ಜಲಕಕ್ಕೆ ಕೊಂಡೋಗೋದು ಅಂತ, ಜಲಕಕ್ಕೆ ತಗೊಂಡೋಗೋದು. ಈ ಬಲಿಯೋತ್ಸವ ಆದಮೇಲೆ ನಂತರ ತಗೊಂಡು ಹೋಗುವಂಥ ಒಂದು ಸ್ನಾನ ಮಾಡಿಸಿ ತಗೊಂಡು ಹೋಗೋದು. ಅದರಲ್ಲಿ ಆರಾಟ ದೇಹಕ್ಕಲ್ಲ ಮನಸ್ಸಿಗೆ ಅಂತ ಕೊಟ್ಟಿದ್ದೇವೆ ನಾವು ಟೈಟಲ್. ಸೊ ದೇಹಕ್ಕಲ್ಲ ಮನಸ್ಸಿಗೆ ಅಂದರೆ ನಾವು ದೇಹಕ್ಕೆ ಶುದ್ಧ ಮಾಡಿದರೆ ಮಾತ್ರ ಸಾಲದು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂತ ಒಂದು ಕಲ್ಪನೆಯಲ್ಲಿ ಮಾಡಿದಂಥದ್ದು. ಹಾಗೆ ಈ ಆರಾಟ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೇನೆ. ಒಂದು ಸಣ್ಣಕ್ಕೊಂದು ಲವ್ ಇದೆ. ಓಕೆ, ಅಂದರೆ ನಮ್ಮ ಈ ಬಾಲ್ಯಕಾಲದಲ್ಲಿ ಅಂದರೆ ಶಾಲೆಗೆ ಹೋಗುವ ಟೈಮಲ್ಲಿ ಯಾವ ಥರ ಅಂದರೆ ಒಂದು ಕ್ರಶ್ ಅಂತ ಹೇಳ್ಬೋದಲ್ಲ, ಆ ಥರದ್ದು ಒಂದು ಇದೆ. ಸೊ ಎಲ್ಲ ಪಾತ್ರದ ಅಂದರೆ ಹಿರಿಯ ನಟರೆಲ್ಲ ತುಂಬ ಜನ ಅಭಿನಯಿಸಿದ್ದಾರೆ ಇದರಲ್ಲಿ. ಚೇತನ್ ರೈ ಮಾಣಿ, ಸುನಿಲ್ ನೆಲ್ಲಿಗುಡ್ಡೆ ಅಂತ ತುಳುನಾಡ ಕಲಾವಿದರು, ಅಂದರೆ ನಾಟಕ ಮಾಡುವವರ, ನಾಟಕದಲ್ಲಿರುವವರೆಲ್ಲ. ಸೊ ಅವರ ಜೊತೆ ಮಾಡಬೇಕಾದ್ರೆ ಸ್ವಲ್ಪ ಇದಾಗಿದೆ, ಕಷ್ಟ ಆಗಿದೆ. ಬಟ್ ಆದರೂ ಅವರು ನನಗೆ ಹೆಲ್ಪ್ ಮಾಡಿ ಮುಂದೆ ತಗೊಂಡು, ಯಾಕಂದರೆ ಈ ನಾಟಕ ವೇದಿಕೆಯಿಂದ ಬಂದವರು ನಿಮ್ಗೆ ಗೊತ್ತಿರ್ಬೋದು, ಅವರಿಗೆ ಸ್ಪಷ್ಟವಾಗಿ ಇರುತ್ತೆ ಅವ್ರದ್ದು ಎಲ್ಲ ಆ್ಯಕ್ಟಿಂಗು. ಅವ್ರು ಸ್ಪೀಡಾಗಿರ್ತಾರೆ, ನಾವು ಸ್ವಲ್ಪ ಸೈಕಲ್ ಹೊಡಿಯೋದು ಜಾಸ್ತಿ. ಸೊ ಅವರ ಜೊತೆಗೆ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಿದೆ. ರವಿರಾಮ ಕುಂಜೆ ಮತ್ತು ಉತ್ಸವ್ ಮಾವಂಜೂರು, ಹಾಗೆ ಚೇತನ್ ರೈ ಮಾಣಿ ಅವರ ಮಗಳು ವೆನ್ಯ ರೈ, ಅವಳು ಕೋ ಆ್ಯಕ್ಟ್ರೆಸ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಾಳೆ. ಸೊ ಎಲ್ಲರೂ ಜೂನ್ 21ಕ್ಕೆ ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.